ಜನ ಸಂತೋಷವಾಗಿದ್ದೀರಾ? ಸಂತೋಷವಾಗಿರೋರೆಲ್ಲ ಪಕ್ಕದವ್ರನ್ನ ನೋಡಿ ಹೇಳ್ರಿ, ನೀವು ಆಶೀರ್ವದಿಸಲ್ಪಟ್ಟವರಂತೆ. ಅಕ್ಕಪಕ್ಕದವ್ರನ್ನೆಲ್ಲ ನೋಡಿ ಹೇಳ್ರಿ, ನಿಜವಾಗಿಯೂ ನೀವು ಆಶೀರ್ವದಿಸಲ್ಪಟ್ಟವರೆಂಬುದಾಗಿ. ಆಮೇಲೆ ನಾವು ಆರಾಧಿಸುವ ದೇವರು ನಮ್ಮನ್ನು ಆಶೀರ್ವಾದ ಮಾಡುವ ಕರ್ತನಾಗಿದ್ದಾನೆ. ಈ 2025ನೇ ವರ್ಷಕ್ಕೆ ದೇವರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ನಾವೇ ಭಾಗ್ಯವಂತರು, ನಾವೇ ಧನ್ಯರಾಗಿದ್ದೇವೆ. ದೇವರು ಈ 2024ರಲ್ಲಿ ಏನೆಲ್ಲ ವಾಗ್ದಾನಗಳನ್ನು ಮಾಡಿದ್ದಾರೋ ಆ 2024ರಲ್ಲಿ ಮಾಡಿರುವ ಎಲ್ಲ ವಾಗ್ದಾನಗಳನ್ನು 2025ನೇ ಇಸ್ವಿಯಲ್ಲಿ ನೆರವೇರಿಸುವ ಕರ್ತನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ, ನಮ್ಮಲ್ಲಿ, ನಮ್ಮ ಬದುಕಲ್ಲಿ, ನಮ್ಮ ಕುಟುಂಬದಲ್ಲಿ ಅದ್ಭುತ ಮಹತ್ಕಾರ್ಯಗಳನ್ನು ಆತನು, ಅಸಂಖ್ಯವಾದ ಅದ್ಭುತಗಳು ನಮ್ಮ ಬದುಕಲ್ಲಿ ಮಾಡಿ ನಡೆಸುವ ಕರ್ತನಿಗೆ ಕರಗಳನ್ನು ಎತ್ತಿ ದೇವರಿಗೊಂದು ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಜೀಸಸ್. ಒಳ್ಳೆ ರೀತಿಯಾದ ಆರಾಧನೆಯನ್ನು ಕರ್ತನಿಗೆ ಈ ಸಮಯದಲ್ಲಿ ನಾವು ಕೊಡೋಣ. ಓ ಹಾಲೆಲ್ಲೂಯ. ರೋಮಪುರ 1:25 ಹೇಳ್ತದೆ, ಸೃಷ್ಟಿಕರ್ತನೊಬ್ಬನು ಮಾತ್ರನೇ ನಿರಂತರ ಸ್ತುತಿ ಹೊಂದತಕ್ಕವನಾಗಿದ್ದಾನೆಂಬುದಾಗಿ. ಸೊ ಸೃಷ್ಟಿಕರ್ತನಾದ ಯೇಸುವನ ಮನಸಾರೆ ನಾವು ಆರಾಧಿಸೋಣ, ಆತನನ್ನು ಸ್ತುತಿ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲ್ಲೂಯ. ಕರಗಳನ್ನೆಲ್ಲ ಮೇಲಕ್ಕೆ ಎತ್ತಿ ಯೇಸುವಿಗೊಂದು ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಜೀಸಸ್. ಆಲಯವಾಗಿ ಬಂದಿರುವೆ, ಮಹಿಮೆಯ ವೈಭವದಿ ಅಲಂಕರಿಸು. ಎಲ್ಲ ಹೇಳೋಣ, ಆಲಯವಾಗಿ, ಆಲಯವಾಗಿ ಬಂದಿರುವೆ, ಮಹಿಮೆಯ ವೈಭವದಿ ಅಲಂಕರಿಸು. ಎಲ್ಲರೂ ಶಬ್ದವೇತ್ ಹೇಳೋಣ, ಆಲಯವಾಗಿ, ಆಲಯವಾಗಿ ಬಂದಿರುವೆ, ಮಹಿಮೆಯ ವೈಭವದಿ ಅಲಂಕರಿಸು. ಹೇಳೋಣ ಎಲ್ಲರೂ, ಆಲಯವಾಗಿ, ಆಲಯವಾಗಿ ಬಂದಿರುವೆ, ಮಹಿಮೆಯ ವೈಭವದಿ ಅಲಂಕರಿ. ಶಬ್ದವಾಗಿ, ಆಲಯವಾಗಿ, ಆಲಯವಾಗಿ ಬಂದಿರುವೆ, ಮಹಿಮೆಯ ವೈಭವದಿ ಅಲಂಕರಿಸು. ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಎಲ್ಲ ಹೇಳೋಣ, ಅಸಾಧಾರಣ, ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಮಹಿಮೆ, ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ. ಎಲ್ಲ ಹೇಳೋಣ, ಮಹಿಮೆ ಯೇಸು, ಮಹಿಮೆ, ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ. ಎಲ್ಲ ಹೇಳೋಣ, ಆಲಯವಾಗಿ, ಆಲಯವಾಗಿ ಬಂದಿರುವೆ, ಮಹಿಮೆಯ ವೈಭವದಿ ಅಲಂಕರಿಸು. ಹೇಳೋಣ, ಆಲಯವಾಗಿ, ಆಲಯವಾಗಿ ಬಂದಿರುವೆ, ಮಹಿಮೆಯ ವೈಭವದಿ ಅಲಂಕರಿಸು. ಶಬ್ದವೆತ್ತಿ ಹೇಳೋಣ ಎಲ್ಲರೂ, ಆಲಯವಾಗಿ ಬಂದಿರುವೆ, ಮಹಿಮೆಯ ವೈಭವದಿ ಅಲಂಕರಿಸು. ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಅಸಾಧಾರಣವಾದ ಮಹಿಮೆ, ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಕರಗಳನ್ನು ಮೇಲಕ್ಕೆ ಎಲ್ಲರೂ ಹೇಳೋಣ, ಮಹಿಮೆ, ಮಹಿಮೆ ಯೇಸು ಅಪ್ಪ ನಿನ್ನ
ಮಹಿಮೆ. ಎಲ್ಲರೂ ಎಲ್ಲರೂ ಬಾಯ್ತಾರೆ ಹೇಳೋಣ, ಮಹಿಮೆ ಮಹಿಮೆ ಮಹಿಮೆ. ಯೇಸು ಅಪ್ಪ ನಿನ್ನ ಮಹಿಮೆ. ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ, ಹೇಳೋಣ, ಈ ಆಲಯದ ವೈಭವ, ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ. ಎಲ್ಲ ಹೇಳೋಣ, ಈ ಆಲಯದ, ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ. ಇನ್ನೊಂದು ಸಾರಿ, ಈ ಆಲಯದ ವೈಭವವು, ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು. ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು. ಹೇಳೋಣ, ಅಸಾಧಾರಣವಾದ ಮಹಿಮೆ, ಅಸಾಧಾರಣವಾದ ಮಹಿಮೆ. ಈ ಆಲಯವನ್ನು ಕವಿಯಲಿ. ಎಲ್ಲರೂ ಹೇಳೋಣ, ಅಸಾಧಾರಣ, ಅಸಾಧಾರಣವಾದ ಮಹಿಮೆ. ಈ ಆಲಯವನ್ನು ಕವಿಯಲಿ. ಕರಗಳ ಮೇಲೆ ಕೆತ್ತಿ, ಮಹಿಮೆ ಮಹಿಮೆ. ಯೇಸು ಅಪ್ಪ ನಿನ್ನ ಮಹಿಮೆ. ಎಲ್ಲರೂ ಎಲ್ಲರೂ ಬಾಯಿ ತೆರೆದು ಮಹಿಮೆ ಮಹಿಮೆ. ಯೇಸು ಅಪ್ಪ ಮಹಿಮೆ. ದೇವರಿನ ಸಾನ್ನಿಧ್ಯ ನಿನ್ನ ಮಹಿಮೆಗಾಗಿ. ಯೇಸು ಅಪ್ಪ ನಿನ್ನ ಮಹಿಮೆ ಮಹಿಮೆ ಮಹಿಮೆ. ಯೇಸು ಅಪ್ಪ ನಿನ್ನ ಮಹಿಮೆ. ಕಮ, ನೀವು ಮಾತ್ರ ಹೇಳ್ರಿ, ಶಬ್ದವಾಗಿ ನೀವು ಮಾತ್ರ, ಎಲ್ಲರೂ ಗಟ್ಟಿಯಾಗಿ, ಮಹಿಮೆ ಮಹಿಮೆ. ಯೇಸು ಅಪ್ಪ ನಿನ್ನ ಮಹಿಮೆ. ಎಲ್ಲರೂ ಸೇರಿ ಹೇಳೋಣ, ಮಹಿಮೆ ಮಹಿಮೆ ಮಹಿಮೆ. ಯೇಸು. ಓ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಈ ಆಲಯದ ವೈಭವ 2025ರವರೆಗೆ ಹೇಗಿತ್ತೋ ಗೊತ್ತಿಲ್ಲ, ಆದರೆ 2024ರವರೆಗೆ ಹೇಗಿತ್ತೋ ಗೊತ್ತಿಲ್ಲ. ಆದರೆ 2025ನೇ ವರ್ಷದಲ್ಲಿ ಬಹಳ ವಿಶೇಷವಾಗಿಯೂ ಅದ್ಭುತವಾಗಿಯೂ ಅತಿಶಯವಾಗಿಯೂ ಇರ್ತದೆ ಎಂಬುದಾಗಿ ನಾನು ಬಹಳವಾಗಿ ನಂಬಿದ್ದೇನೆ. ನೀವು ನಂಬೋರು ಮಾತ್ರ ಒಂದು ಆಮೇನ್ ಅಂತ ಹೇಳ್ತೀರಿ. ಆಲಯ ಅಂದರೆ ಕಟ್ಟಡ ಅಲ್ಲ, ಆಲಯ ದೇವರ ವಾಕ್ಯದ ಪ್ರಕಾರ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ. ದೇವರ ಆತ್ಮನು ನಿಮ್ಮೊಳಗೆ ವಾಸ ಮಾಡ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ನಿಜವಾದ ದೇವರ ಆಲಯ ನಾನು ನೀವೇ ಆಗಿದ್ದೇವೆ. ಆ ಆಲಯ ಇಂದಿನ ವೈಭವಕ್ಕಿಂತ ಮುಂದಿನ ವೈಭವ ಬಹಳ ವಿಶೇಷವಾಗಿರ್ತದೆ. ಎಷ್ಟು ನಾವೇನು ಹೇಳ್ತೀರಾ? ನಮ್ಮ ಆಲಯ ಅಂದರೆ ಈ ದೇಹ ಮುಂದಿನ ವೈಭವ ಬಹಳ ಅದ್ಭುತವಾಗಿರ್ತದೆ ನೋಡ್ರಿ. ನಮ್ಮ ಬದುಕನ್ನು ಕರ್ತನ ಅದ್ಭುತವಾಗಿ ಇಡುವ ಕರ್ತನಾಗಿದ್ದಾನೆ. ಯಾರು ಊಹಿಸಲಿಕ್ಕೂ ಆಗದಷ್ಟು ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸಲಿಕ್ಕೆ ಆತನು ಶಕ್ತಿ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ನಂಬೋರು ಮಾತ್ರ ಒಂದು ಗಟ್ಟಿಯಾಗಿ ಕರಗಳನ್ನು ತಟ್ಟಿ ದೇವರಿಗೊಂದು ಸ್ತೋತ್ರ ಮಾಡ್ರಿ ನೋಡು. ಆಮೇನ್. ಪಕ್ಕದವ್ರನ್ನ ನೋಡಿ ಹೇಳ್ರಿ, ನೀವೇ ಧನ್ಯರು. ಹೇಳ್ಬೇಕು, ಪಕ್ಕದವ್ರನ್ನ ನೋಡಿ ಹೇಳ್ಬೇಕು, ನೀವೇ ಧನ್ಯರು, ನೀವೇ ಭಾಗ್ಯವಂತರು. ಅದು ಹೇಳಕ್ಕೂ ನಮ್ಮ ಕಡೆ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ, ಅದು ಹೇಳಕ್ಕೂ ಒಂದು ದಮ್ ಬೇಕು. ಏನು?
ಪಕ್ಕದವರ ನಗುಮುಖದಿಂದ ನೋಡಿ ಹೇಳ್ರಿ, ನಿಜವಾಗ್ಲೂ ಈ ಲೋಕದಲ್ಲಿ ಯಾರಾದರೂ ಆಶೀರ್ವದಿಸಲ್ಪಟ್ಟವರು, ಧನ್ಯರು, ಭಾಗ್ಯವಂತರು ಯಾರಾದರೂ ಇದ್ರೆ ಅದು ನಾನು ನೀವು ಮಾತ್ರ ಅಂತ ಪಕ್ಕದವರಿಗೆ ಹೇಳ್ರಿ, ಗಟ್ಟಿಯಾಗಿ ವೈರಾಗ್ಯವಾಗಿ ಹೇಳ್ರಿ. ಯಾಕೆಂದ್ರೆ ಕೀರ್ತನೆಗಾರ ಹೀಗೆ ಬರೀತಾನೆ, ಕೀರ್ತನೆ 144:15 ವಚನದಲ್ಲಿ, ಇಂತಹ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು, ಯಾರಿಗೆ ಯೆಹೋವನು ದೇವರಾಗಿದ್ದಾನೋ ಅವರೇ ಈ ಲೋಕದಲ್ಲಿ ಭಾಗ್ಯವಂತರು ಎಂಬುದ. ಯಾರಿಗೆ ಯೇಸು ದೇವರಾಗಿದ್ದಾನೆ ಅವ್ರು ಮಾತ್ರ ಕೈ ಎತ್ತಿರಿ ನೋಡೋಣ. ದೇವ್ರ ವಾಕ್ಯ ನಿಮ್ಮ ಬಗ್ಗೆನೇ ಹೇಳ್ತಿದೆ, ನೀವೇ ಭಾಗ್ಯವಂತರು, ನೀವೇ ಧನ್ಯರು ಅಂತ. ಹಲ್ಲೆಲೂಯಾ. ಕಮಾನ್, ಒಳ್ಳೆ ರೀತಿಯಾಗಿ ಕರಗಳನ್ನ ತಟ್ಟಬೇಕು, ಚೆನ್ನಾಗಿ ಆರಾಧನೆ ಮಾಡಬೇಕು. ಸಿದ್ಧ ಇದ್ದೀರಾ? ದೇವ್ರು ನಮಗೆ ಎಷ್ಟೊಂದು ಅದ್ಭುತಗಳನ್ನ ಮಾಡಿ ನಡೆಸಿದ್ದಾರೆ ಅಲ್ಲ. ಅವ್ರು ಮಾಡ್ತಾರೆ, ಮುಂದೆನೂ ಕೂಡ ಮಾಡ್ತಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ಆತ ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರ ಒಂದೇ ರೀತಿಯಾಗಿರುವ ಕರ್ತನು ನಮ್ಮ ಬದುಕಲ್ಲಿ ಅದ್ಭುತ ಮಾಡಿ ನಡೆಸ್ತಾರೆ. ಆಮೇಲೆ ಕರಗಳನ್ನ ಮೇಲೆ ಕೆತ್ತಿ ದೇವರಿಗೊಂದು ಥ್ಯಾಂಕ್ಸ್ ಹೇಳು. ಶಬ್ದವೆತ್ತಿ ನನ್ನ ಜೊತೆ ಹಾಡಬೇಕು. ಓಕೆ, ಕರಗಳನ್ನ ಮೇಲೆ ಕೆತ್ತಿ ಹೇಳ್ರಿ. ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ಎಲ್ಲರೂ ಸೇರಿ, ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು, ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ಎಲ್ಲ ಹೇಳ್ರಿ, ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ಯಾರು ಧನ್ಯರು? ನಾವೇ ಧನ್ಯರು. ಕರಗಳನ್ನ ಮೇಲೆ ಕೆತ್ತಿ ಎಲ್ಲೊಂದು ಶಬ್ದ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಶಬ್ದವಾಗಿ ಸ್ತೋತ್ರ యేసయ్య, ಸ್ತೋತ್ರ. ಇನ್ನು ಶಬ್ದವಾಗಿ ಎಲ್ಲರೂ ಗಟ್ಟಿಯಾಗಿ ಸ್ತೋತ್ರ. ಆಮೇನ್. ಆಡೋಣ. ಸಿದ್ಧ ಇದ್ದೀರಾ? ಬೆಸ್ಟ್ ಅಲ್ಲಿ ಬೆಸ್ಟ್ ಆಗಿ ಪಕ್ಕದವರಿಗೆ ಒಂದು ಐಫೈ ಕೊಟ್ಟು ಹೇಳ್ರಿ, ಹೀಗೆ ಐಫೈ ಕೊಟ್ಟು ಹೇಳ್ರಿ, ಬೆಸ್ಟ್ ಅಲ್ಲಿ ಬೆಸ್ಟ್ ಆಗಿ ಕರ್ತನನ್ನ ಸ್ತುತಿ ಮಾಡ್ರಿ ಎಂಬುದಾಗಿ. ಆಮೇನ್. ಕಮನ್ ಚರ್ಚ್, ಗಟ್ಟಿಯಾಗಿ ಕರಗಳನ್ನ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆಮೇನ್. ಚೆನ್ನಾಗಿ ಕರಗಳ ತಟ್ಟಿ ದೇವರಿಗೊಂದು ಮಹಿಮೆ. ಎಲ್ಲ ಹೇಳೋಣ. ಸಂತೋಷಕ್ಕೆ ಯಾರು ಕಾರಣ? ಯಾರು ಕಾರಣ? ಯೇಸುವೇ ಕಾರಣನಾಗಿದ್ದಾರೆ ಎನ್ನುವರು ಮಾತ್ರ ಚೆನ್ನಾಗಿ ಹೇಳ್ರಿ. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಐಶ್ವರ್ಯ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹೇಳೋಣ, ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹೇಳಿ, ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಆಧಾರ ನೀನೇ.
ನನ್ನ ಸಮೃದ್ಧಿಗೆ ಕಾರಣ ನೀವೇಸಯ್ಯ. ಆಮೆನ್. ನೀವೇಸಯ್ಯ. ಎಲ್ಲರೂ ಶಬ್ದವಾಗಿ ನನ್ನ ಸಂತೋಷಕ್ಕೆ ಕಾರಣ ನೀವೇಸಯ್ಯ. ನೀವೇಸಯ್ಯ ನಮ್ಮ ಸಮೃದ್ಧಿಗೆ ಕಾರಣ ನೀವೇಸಯ್ಯ. ನೀವೇಸಯ್ಯ ನನ್ನ ಐಶ್ವರ್ಯ ನೀನು. ಹೇಳ್ರಿ, ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ. ಚೆನ್ನಾಗಿ ಕರಗಳ ತಟ್ಟಿ ಒಂದು ಸ್ತೋತ್ರ ಏಸಯ್ಯ. ಸ್ತೋತ್ರ ಏಸಯ್ಯ. ಸ್ತೋತ್ರ ಏಸಯ್ಯ. ಆಮೆನ್. ಹಲ್ಲೆಲೂಯಾ ಹೇಳೋಣ. ಸ್ತೋತ್ರ ಏಸಯ್ಯ. ಸ್ತೋತ್ರ ಏಸಯ್ಯ. ನಮ್ಮ ತಲೆಯ ಮೇಲೆ ಕರಗಳ ತಟ್ಟಿ ಹೇಳ್ರಿ, ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನಮ್ಮನ್ನ ಹುಡುಕಿ ಬಂದವನು ಯೇಸು ಮಾತ್ರನೇ. ಎಷ್ಟು ನಾಮನ್ನು ಹೇಳ್ತೀರಾ? ನಮ್ಮನ್ನ ಹುಡುಕಿ ಬಂದವರು ಯೇಸು ಮಾತ್ರ. ಎಲ್ಲ ಹೇಳೋಣ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಆಮೆನ್. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಹೇಳ್ರಿ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಎಲ್ಲ ಸೇರಿ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀವೇ ಏಸಯ್ಯ. ನನ್ನ ಕಾಪಾಡಿದವರು ನೀವೇ. ಎಲ್ಲ ಹೇಳೋಣ. ತಪ್ಪಿಸಿದವರು ಯಾರು? ನೀವೇ ಏಸಯ್ಯ. ನನ್ನ ಕಾಪಾಡಿದವರು ಏಸಯ್ಯ. ನೀವೇ ಏಸಯ್ಯ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಹೃದಯದ ಅಂತರಾಳದಿಂದ ಯೇಸುವಿಗೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ. ದೇವ. ಎಲ್ಲರೂ ಶಬ್ದವೆತ್ತಿ ಸ್ತೋತ್ರ ಏಸಯ್ಯ. ಸ್ತೋತ್ರ ಏಸಯ್ಯ. ಹೇಳೋಣ. ಸ್ತೋತ್ರ ಏಸಯ್ಯ. ಸ್ತೋತ್ರ ಏಸಯ್ಯ. ನಮ್ಮ ತಲೆಯ ಮೇಲೆ ಎಲ್ಲರೂ ಕರಗಳ ಕಟ್ಟಿ ಯೇಸುವಿಗ ಹೇಳ್ರಿ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ಎಲ್ಲರೂ ಸೇರಿ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರೆಲ್ಲ ಸೇರಿ. ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತ. ಹೇಳಿ. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ. ಎಷ್ಟು ಜನ ಹೇಳ್ತೀರಾ? ನೀನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ.
ಶಬ್ದವೆತ್ತಿ ಯೇಸುವಿಗೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಎಲ್ಲನ ಸ್ತೋತ್ರ 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 యేసయ్య ಸ್ತೋತ್ರ ಸ್ತೋತ್ರ యేసయ్య ಆಮೆನ್. ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య. ಹೇಳ್ರಿ ಸಂತೋಷಕ್ಕೆ, ನನ್ನ ಸಂತೋಷಕ್ಕೆ ಕಾರಣ ನೀವೇಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇಸಯ್ಯ. ಹೃದಯದ ಅಂತರಾಳದಿಂದ ಎಲ್ಲರೂ ಸೇರಿ ನನ್ನ ಸಂತೋಷಕ್ಕೆ ಕಾರಣ ನೀವೇಸಯ್ಯ, ನೀವೇಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇಸಯ್ಯ, ನೀವೇಸಯ್ಯ, ನನ್ನ ಐಶ್ವರ್ಯ, ನಿನ್ನ ರಕ್ತ ಕೋಟೆ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ. ಎಲ್ಲರೂ ಕರಗಳ ತಟ್ಟಿ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ. ಎಲ್ಲರೂ ಮನಸ್ಸಾರಿ ಹೃದಯದ ಅಂತರಾಳದಿಂದ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ 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 యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ. ಆಮೆನ್. ಗಟ್ಟಿಯಾಗಿ ಕರಗಳ ತಟ್ಟುತ್ತಾ ದೇವರ ನಮಗಾಗಿ ನಿಮಗಾಗಿ ಮಾಡಿರುವ ಎಲ್ಲ ಅದ್ಭುತಗಳನ್ನು ನೆನಪು ಮಾಡಿಕೊಂಡು ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య. Come on, church. ಸ್ತೋತ್ರ 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 యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య. ಗಟ್ಟಿಯಾಗಿ ಕರಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡು. ಹಲ್ಲೆಲೂಯ. ನಿಜವಾದ ಧನ್ಯರು ಭಾಗ್ಯವಂತರು ನಾವು ಮಾತ್ರನೇ. ಆಮೆನ್. ಇದನ್ನು ಯಾವತ್ತಿಗೂ ಮರಿಬಾರದು. ನಮ್ಮನ್ನು ನಾವು ಯಾವತ್ತಿಗೂ ತಗ್ಗಿಸಿಕೊಳ್ಬಾರ್ದು, ಅಸಡ್ಡೆಯಾಗಿ ಕಾಣಬಾರ್ದು. ಯಾಕೆಂದ್ರೆ ಯಾರಿಗೆ ಯೇಸು ದೇವರಾಗಿದ್ದಾನೋ ಅವರು ಮಾತ್ರನೇ ಈ ಲೋಕದಲ್ಲಿ ಭಾಗ್ಯವಂತರು. ಅಂದ ಮೇಲೆ ಈ ಲೋಕದಲ್ಲಿ ಭಾಗ್ಯವಂತರು ಜೀವಿಸ್ತಿದ್ದಾರೆ ಅಂದ್ರೆ ಅದು ನಾವು ನೀವು ಮಾತ್ರನೇ. ಎಷ್ಟು ನಾವೇನು ಹೇಳ್ತೀರಾ? ಹಲ್ಲೆಲೂಯ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಎದ್ದು ನಿಂತುಕೊಂಡವರ ಕರ್ತನ ಸಮ್ಮುಖದಲ್ಲಿ ಆತನ ಇನ್ನೂ ಮಹಿಮೆ ಉಳ್ಳದಾಗಿ ಕರ್ತನನ್ನ ಸ್ತುತಿ ಮಾಡೋಣ, ಆತನ ಆರಾಧನೆ ಮಾಡೋಣ. ಹಲ್ಲೆಲೂಯ. ಕಮಂಚ ಕರಗಳನ್ನ ಮೇಲೆ ಕೆತ್ತಿ ಇನ್ನೊಂದು ಸಾರಿ ಶಬ್ದವೆತ್ತಿ ಹೇಳ್ರಿ ಎಲ್ಲರೂ. ನಿಮ್ಮರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ಎಲ್ಲ ಸೇರಿ ನಿನ್ಮಾರೆ ಹೊಕ್ಕಿರುವ, ನಿನ್ಮಾರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಎಲ್ಲ ಹೇಳೋಣ. ನಿನ್ನ ಆರಾಧಿಸುವ యేసಯ್ಯ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಶಬ್ದವೆತ್ತಿ ಎಲ್ಲರೂ ಮನಸ್ಸಾರೆ ಸ್ತೋತ್ರ ಸ್ತೋತ್ರ యేసయ్య. ಇನ್ನು ಶಬ್ದವಾಗಿ ಎಲ್ಲರೂ ಹೃದಯದ ಅಂತರಾಳದಿಂದ ಸ್ತೋತ್ರ
ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಗಟ್ಟಿಯಾಗಿ ಕರಗಳನ್ನು ತಟ್ಟಿ ನೋಡೋಣ ಯೇಸುವಿಗಾಗಿ. ನಾನು ನಮ್ಮ ಸಭೆಗಳಿಗೆ ಹೀಗೆ ಹೇಳ್ಕೊಡ್ತಾ ಇದ್ದೆ ನೋಡ್ರಿ, ಬೇಟೆಗಾರನ ಬಲೆಯಿಂದ ಮರಣಕರವಾದ ವ್ಯಾಧಿಯಿಂದ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ? ಯಾರ ಕೈಲಿ ಸಾಧ್ಯ ಗೊತ್ತಾ? ಯೇಸುವಿನ ಕೈಯಲ್ಲಿ ಮಾತ್ರನೇ ಸಾಧ್ಯ. ಬೇಟೆಗಾರನ ಬಲೆ ಅಂದ್ರೆ ಬೇಟೆಗಾರನ ಬಲೆ ಕಾಣಿಸಲ್ಲ. ಕಾಣಿಸ್ತದ? ನೀವು ಹೇಳ್ರಿ, ಬೇಟೆಗಾರನ ಬಲೆ ಕಾಣಿಸುತ್ತಾ? ಇಲ್ಲ ಅಲ್ಲ. ಮರಣಕರವಾದ ವ್ಯಾಧಿ ಕಾಣಿಸುತ್ತಾ ಕಣ್ಣಿಗೆ? ದೇವರು ವಾಗ್ದಾನ ಮಾಡಿದ್ದಾರೆ, ನಿಮಗೆ ಕಣ್ಣಿಗೆ ಕಾಣುವ ಶತ್ರುವಿಂದಲೂ ಕಣ್ಣಿಗೆ ಕಾಣದೇ ಇರುವ ಶತ್ರುವಿಂದಲೂ ಬಿಡಿಸಿ ಕಾಯುವುದಕ್ಕೆ ನಾನು ಶಕ್ತನಾದ ದೇವರೆಂಬುದಾಗಿ. ನೋಡ್ರಿ, ಕೆಲವರು ಆಮೇಲೆ ಹೇಳಲ್ಲ. ದೇವರು ಮಾಡುವ ಉಪಕಾರಗಳಿಗೆಲ್ಲ ನಾವು ಅವಾಗವಾಗ ಸ್ತೋತ್ರ ಆಮೇನ್ ಹಲ್ಲೆಲೂಯಾ ಹೇಳ್ತಾನೆ ಇರಬೇಕು. ಹಲ್ಲೆಲೂಯ. ಇವತ್ತು ನಾವು ಜೀವಿಸಿದ್ದೇವೆ ಅಂದ್ರೆ ಅವ್ರು ನಮ್ಮನ್ನ ಕಾಯ್ದಿದ್ರಿಂದ. ಇವತ್ತು ನಾವು ಬದುಕ್ತಿದ್ದೇವೆ, ನಾನು ನನ್ನ ಕುಟುಂಬ ನನ್ನ ಪರಿವಾರ ಚೆನ್ನಾಗಿದ್ದೇವೆ ಅಂದ್ರೆ ಅದು ಅವ್ರು ನಮ್ಮನ್ನ ಕಾಯ್ತಿರುವುದರಿಂದ ಇವತ್ತು ನಾವು ಹೀಗಿದ್ದೇವೆ. ಎಷ್ಟು ಜನ ಆಮೇನ್ ಹೇಳ್ತೀರಾ? ಆಮೇನ್. ಅಲ್ಲಿ ಅಣ್ಣ ಸ್ವಲ್ಪ ಶಾರ್ಪ್ ಕೊಡಿ. ಆಮೇನ್. ಹಲ್ಲೆಲೂಯಾ. ಕಮಾನ್. ಅಪ್ಪನ ಕರದಲ್ಲಿ ನಾವು ಎಲ್ಲಿವರೆಗೂ ಜೇಡಿ ಮಣ್ಣಾಗಿರ್ತೇವೋ ಅಲ್ಲಿಯವರೆಗೆ ನಾವು ಸುರಕ್ಷಿತವಾಗಿರ್ತೇವೆ. ಅಲ್ಲಿಯವರೆಗೆ ನಾವು ಒಳ್ಳೆಯ ಪಾತ್ರೆಯಾಗಿ ಉಪಯೋಗ ಆಗ್ತೀವಿ ಈ ಪಟ್ಟಣಗಳಲ್ಲೆಲ್ಲ. ಎಷ್ಟು ಜನಕ್ಕೆ ಆಸೆ ಉಂಟು ನಾನು ದೇವರ ಕೈಯಿಂದ ಉಪಯೋಗ ಆಗ್ಬೇಕಂತ, ದೇವರೇ ನನ್ನನ್ನು ಮೇಲೆ ಕೆತ್ತಬೇಕಂತ ಎಷ್ಟು ಜನಕ್ಕೆ ಆಸೆ ಉಂಟು? ಕೇಳಿಸ್ಕೊಳ್ರಿ, ಮನುಷ್ಯನ ಎತ್ತಿದ್ರೆ ಯಾವಾಗ ಬೆಳೆಸ್ತಾನೆ ಗೊತ್ತಿಲ್ಲ. ದೇವ್ರು ಎತ್ತಿದ್ರೆ ನಮ್ಮ ಬದುಕನ್ನ ಯಾರು ಊಹಿಸಲಿಕ್ಕೆ ಆಗದಷ್ಟು ನಮ್ಮನ್ನ ಕರ್ತನು ಉನ್ನತವಾದ ಸ್ಥಳದಲ್ಲಿ ನಿಲ್ಲಿಸುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆಮೇನ್. ಚೆನ್ನಾಗಿ ಕರಗಳನ್ನ ತಟ್ಟುತ್ತಾ ಆತನಿಗೆ ಹೇಳೋಣ. ಚೆನ್ನಾಗಿ ಕರಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಬೇಕು. ಆಮೇನ್. ಹೇಳ್ರಿ, ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣು, ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ. ಎಲ್ಲ ಸೇರಿ ಹೇಳೋಣ. ಯೇಸು ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಏನ್ ಮಾಡಿದ್ದಾರೆ? ಒಳ್ಳೆ ಪಾತ್ರೆಯ ಅದಕ್ಕೆ ಕರಗಳನ್ನ ತಟ್ಟಿ ಹೇಳೋಣ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನ యేసయ్య, ಕೊಂಡಾಡುವೆ ನನ್ನ యేసయ్య. ಎಲ್ಲರೂ ಸೇರಿ ಆರಾಧನೆ ನನ್ನ యేసయ్య, ಕುಣಿದಾಡುವೆ. ಆರಾಧನೆ యేసయ్య, ಆರಾಧನೆ ನನ್ನ యేసయ్య, ಕೊಂಡಾಡುವೆ ನನ್ನ యేసయ్య. ಆರಾಧನೆ ನನ್ನ యేసయ్య, ಕುಣಿದಾಡುವೆ. ಎಲ್ಲ ಹೇಳೋಣ. ಯೇಸು ಅಪ್ಪ, ಯೇಸು ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಏನ್ ಮಾಡಿದ್ದಾರೆ? ಒಳ್ಳೆ ಪಾತ್ರೆಯ ಮಾಡಿ. ಎಲ್ಲ ಶಬ್ದವಾಗಿ ಯೇಸು, ಯೇಸು ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ. ಕರಗಳನ್ನ ಚೆನ್ನಾಗಿ ತಟ್ಟಿ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಎಲ್ಲ ಸೇರಿ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಯೇಸುವಿಗಾಗಿ ಒಂದು ಮಹಿಮೆ ಉಳ್ಳ ಆರಾಧನೆ. ಆರಾಧನೆ ನನ್ನ యేసయ్య, ಕೊಂಡಾಡುವೆ ನನ್ನ యేసయ్య. ಎಲ್ಲ ಸೇರಿ ಆರಾಧನೆ ಆರಾಧನೆ ನನ್ನ యేసయ్య, ಕುಣಿದಾಡುವೆ. ಆರಾಧನೆ యేసయ్య, ಆರಾಧನೆ ನನ್ನ యేసయ్య, ಕೊಂಡಾಡುವೆ ನನ್ನ యేసయ్య. ಆರಾಧನೆ ನನ್ನ యేసయ్య, ಕುಣಿದಾಡುವೆ. ಹೇಳ್ರಿ, ಕಪ್ಪಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೇನಿ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಎಲ್ಲ ಹೇಳ್ರಿ, ಕಟ್ಟಲ್ಪಟ್ಟ ಕಟ್ಟಲ್ಪಟ್ಟ ಕತ್ತೆಯಾದ
ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ. ಆರಾಧನೆ ಸಯ್ಯ ಕುಣಿದಾಡುವೆ ನನ್ನೆಸೆಯ. ಆರಾಧನೆ ಸಯ್ಯ ಆರಾಧನೆ ಕೊಂಡಾಡುವೆ. ನನ್ನೆಸೆಯ ನಮ್ಮ ತಲೆಯ ಮೇಲೆ ಎಲ್ಲ ಹೇಳೋಣ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ಎಲ್ಲ ಸೇರಿ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನು ಮಗಳೆಂಬುದಾಗಿ ಕರೆದ ಕರ್ತನಿಗೆ ಕರಗಳ ತಟ್ಟಿ ಹೇಳೋಣ. ಕರಗಳ ತಟ್ಟುತ್ತಾ ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ. ಚೆನ್ನಾಗಿ ಕರಗಳ ತಟ್ಟಿ ಆರಾಧನೆ ನನ್ನೆಸೆಯ ಕುಣಿದಾಡುವೆ. ಹೇಳೋಣ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ಕುಣಿದಾಡುವೆ ನನ್ನೆಸೆಯ. ಯೇಸು ಅಪ್ಪ ನಿನ್ನ ಕರದಲ್ಲಿ ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ. ಎಲ್ಲ ಹೇಳೋಣ. ಯೇಸು ಅಪ್ಪ ನಿನ್ನ ಕರದಲ್ಲಿ ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯನ್ನು ಮಾಡಿದ ಕರ್ತನಿಗೆ ಕರಗಳ ತಟ್ಟುತ್ತಾ ನನ್ನ ಕರಗಳ ತಟ್ಟಿ ಆರಾಧಿಪೆ. ಸಭೆಯಲ್ಲ ಸೇರಿ ಯೇಸುವಿಗೆ ಒಂದು ಮಹಿಮೆಯುಳ್ಳ ಆರಾಧನೆ. ಆರಾಧಿಪೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ. ಆರಾಧನೆ ಏಸಯ್ಯ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ. ಎಲ್ಲರೂ ಗಟ್ಟಿಯಾಗಿ ಕರಗಳನ್ನು ತಟ್ಟಿ ಒಂದು ಆರಾಧನೆ ಹೇಳ್ರಿ. ನನ್ನ ಕರಗಳ ತಟ್ಟಿ ಆರಾಧಿಪೆ. ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆಮೇಲೆ ಕರಗಳ ತಟ್ಟಿ ಆರಾಧಿಪೆ. ಆರಾಧಿಪೆ ಯೇಸುವಿಗಾಗಿ ಇನ್ನೊಂದು ಸಾರಿ ಕರಗಳ ತಟ್ಟಿ ಆರಾಧಿಪೆ. ಆಮೇಲೆ ಆರಾಧಿಪೆ. ಓ ನನ್ನ ಕರಗಳ ತಟ್ಟಿ ಆರಾಧಿಪೆ. ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ಆರಾಧನೆ ಏಸಯ್ಯ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನ ಏಸಯ್ಯ. बोलो यीशु मसीह की, बोलो यीशु महाराज की. हालेलुया. बोलो यीशु महाराज की. ಜಯ ಹೊಂದಿದವರ ಕೈಗಳೆಲ್ಲ ಎಲ್ಲಿರ್ತದೆ ಗೊತ್ತಾ? ಎಲ್ಲಿರುತ್ತೆ ಜಯ ಹೊಂದಿದವರು? ಎಲ್ಲ ಮೈಲಿ ಅಲ್ಲ, ಜೇಬೊಳಗಿರ್ತದೆ. ಜಯ ಹೊಂದಿದರೆ ಯಾವಾಗಲೂ ಹಿಂಗೆ ಓಡಿ ಬರ್ತಾರಲ್ಲ, ನಾನು ಜಯ ಹೊಂದಿದೆ ಅಂತ. ಹಾಲೆಲೂಯಾ.
ನಾವ್ಯಾರು ಜಯ ಹೊಂದಲಿಕ್ಕೆ ಹೋಗ್ತಿರೋರಲ್ಲ, ಆಲ್ರೆಡಿ ಜಯ ಹೊಂದಿದವರು ನಾವೆಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಸರ್ವವನ್ನ ಜಯಿಸಿರುವ ಯೇಸುವನ್ನು ಆರಾಧಿಸಿರುವ ನಾವೆಲ್ಲರೂ ಎಲ್ಲದರ ಮೇಲೆ ಜಯವನ್ನು ಹೊಂದಿದವರಾಗಿದ್ದೇವೆ. ಹಂಗೆ ನಾನು ಜಯ ಹೊಂದಿದವನನ್ನೋರಾದ್ರೆ ಮಾತ್ರ ಒಂದು ಗಟ್ಟಿಯಾಗಿ ಹೇಳ್ರಿ, ಬೋಲ ಯೇಸು ಮಹಾರಾಜ್ ಕಿ. ಆಮೆನ್. ಹಲ್ಲೆಲೂಯಾ. ಕರಗಳ ಮೇಲೆ ಕೆತ್ತಿ, ನನ್ನ ಕರಗಳ ಎತ್ತಿ ನಿನ್ನ ಆರಾಧಿಪೆ, ಆರಾಧಿಪೆ, ನಿನ್ನ ಆರಾಧಿಪೆ. ಕರಗಳ ಎತ್ತಿ ನಿನ್ನ ಆರಾಧಿಪೆ, ಆರಾಧಿಪೆ, ನಿನ್ನ ಆರಾಧಿಪೆ. ಆರಾಧನೆ ನನ್ನೇಸಯ್ಯ, ಕೊಂಡಾಡುವೆ ನನ್ನೇಸಯ್ಯ. ಎಲ್ಲ ಹೇಳೋಣ, ಆರಾಧನೆ, ಆರಾಧನೆ ನನ್ನೇಸಯ್ಯ, ಕುಣಿದಾಡುವೆ ನನ್ನ ಏಸಯ್ಯ. ಆರಾಧನೆ ನನ್ನೇಸಯ್ಯ, ಕುಣಿದಾಡುವೆ ನನ್ನ ಏಸಯ್ಯ. ಹಲ್ಲೆಲೂಯಾ. ಯೆರೆಮೀಯನಿಗೆ ದೇವರು ಹೇಳ್ತಾರೆ, ಹೋಗು ಕುಂಬಾರನ ಮನೆಗೆ ಹೋಗಿ ನೋಡ್ದ ಯೆರೆಮೀಯ. ಕುಂಬಾರನು ಒಂದು ಚಕ್ರಕ್ಕೆ ಮಣ್ಣು ಹಾಕಿ, ಜೇಡಿ ಮಣ್ಣು ಹಾಕಿ ಅವನೊಂದು ಪಾತ್ರೆ ಮಾಡಲಿಕ್ಕೆ ನೋಡ್ತಿದ್ದಾನೆ. ಆ ಪಾತ್ರೆನ ಮಾಡ್ತಿರುವಾಗಲೇ ಜೇಡಿ ಮಣ್ಣು ಅವನ ಕೈಯಲ್ಲಿ, ಆ ಪಾತ್ರೆ ಬರ್ತಿರುವಾಗಲೇ ಕುಂಬಾರನ ಕೈಯಿಂದ ಜೇಡಿ ಮಣ್ಣು ಕೆಟ್ಟೋಗ್ತಾ ಇತ್ತು. ಆ ಜೇಡಿ ಮಣ್ಣನ್ನ ಪುನಃ ಆ ಕುಂಬಾರನ ತೆಗೆದು ಅದನ್ನ ಪುನಃ ಆ ಚಕ್ರದ ಮೇಲೆ ಇಟ್ಟು ಒಳ್ಳೆ ಪಾತ್ರೆಯಾಗಿ ಬರುವ ತನಕ ಆ ಕುಂಬಾರ ಕೈಯಿಂದ ತೆಗಿತಿಲ್ಲ ಮಣ್ಣನ್ನ. ಹಲ್ಲೆಲೂಯಾ. ಇದನ್ನ ಯೆರೆಮೀಯನಿಗೆ ದೇವರು ಹೇಳಿದ್ರು, ನೋಡು ಯೆರೆಮೀಯ, ಹೋಗಿ ನನ್ನ ಜನರಿಗೆ ಹೇಳು, ಹಲ್ಲೆಲೂಯಾ, ನನ್ನ ಜನರಿಗೆ ಹೋಗಿ ಹೇಳು, ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗೋ ಹಾಗೆಯೇ ಇಸ್ರಾಯೇಲರು ನನ್ನ ಕೈಯಲ್ಲಿದ್ದಾರೆ, ನನ್ನ ಮಕ್ಕಳು ನನ್ನ ಕೈಯಲ್ಲಿದ್ದಾರೆ. ಅವರು ಕೆಟ್ಟು ಹೋಗುತ್ತಿದ್ರು, ಅವ್ರು ಬಿದ್ದೋಗಿದ್ರು, ಅವರನ್ನ ಪುನಃ ತಿರುಗಿಸಿ ನಾನು ಅವ್ರನ್ನ ಕಟ್ಟುವ ದೇವರೆಂಬುದಾಗಿ ಹೇಳು ಎಂಬುದಾಗಿ. ಯಾರು ಆಮೇಲೆ ಹೇಳಿಲ್ಲ. ಹಲ್ಲೆಲೂಯಾ. ನಮ್ಮ ದೇವರು ಪುನಃ ಕಟ್ಟುವ ದೇವರಾಗಿದ್ದಾನೆ. ಒಡೆದೋದದ್ದನ್ನ, ನಾಶವಾಗಿದ್ದನ್ನ, ಹಾಳಾಗಿದ್ದನ್ನ, ಬಿದ್ದು ಹೋದದ್ದ ಬದುಕುಗಳನ್ನ ಕರ್ತನು ನಮ್ಮನ್ನ ಕಟ್ಟಿ ನಿಲ್ಲಿಸುವ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ನಾವಿವತ್ತೇನಾದ್ರೂ ಇದೀವಿ ಅಂದ್ರೆ ಅದೆಲ್ಲದಕ್ಕೂ ಅವರು ಮಾತ್ರನೇ ಕಾರಣ ಅಂತ ಎಷ್ಟು ಜನ ಹೇಳ್ತೀರಾ? ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಬದುಕು ಈಗಿದ್ದೀವಿ ಅಂದ್ರೆ ಅದೆಲ್ಲದಕ್ಕೂ ಯೇಸು ಮಾತ್ರನೇ ಕಾರಣ ಅನ್ನುವರು ಎಷ್ಟು ಜನ ಇದ್ದೀರಾ? ಕರಗಳನ್ನ ಮೈಲಕ್ಕೆ ಎತ್ತಿ ಇಲ್ಲ ಹೇಳಿ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿದಲ್ಲ, ನಾನ್ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಎಲ್ಲ ಸೇರಿ, ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಎಲ್ಲ ಹೇಳ್ರಿ ಗಟ್ಟಿಯಾಗಿ, ನನ್ನ ಜೀವನ ಸಾಗುತ್ತಿರುವುದು, ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ಹೇಳ್ರಿ, ನಾವು ಮಣ್ಣಲ್ಲಿರದೆ, ನಾನ್ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಎಸಯ್ಯ, ಗಣನೆಯ ಮಾಡಿದ್ದು ನಿನ್ ಕೃಪೆ, ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಈಗ ಅನ್ನೋರು ಮಾತ್ರ ಕರಗಳ ಮೇಲೆ ಕೆತ್ತಿ, ಕೃಪೆಯೇ ಕೃಪೆಯೇ ಕೃಪೆಯೇ
ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, ಕೃಪೆಯೇ ಕೃಪೆಯೇ ಕೃಪೆಯೇ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಹೇಳಿ, ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ. ನಾವು ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ. ಎಷ್ಟು ಜನ ಹಾಗೆ ಹೇಳ್ತೀರಾ? ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ. ನಾವು ಹತ್ತಲಾಗದ ಸ್ಥಾನ ಕತ್ತಿದ್ದು, ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ತಾಲಂತಿಂದಲ್ಲ. ಎಲ್ಲ ಹೇಳ್ರಿ, ಗಣನೆಗೆ ಬಾರದ ನನ್ನ ಶಬ್ದವಾಗಿ ಗಣನೆಯ ಮಾಡಿದ್ದು ನಿನ್ ಕೃಪೆ. ಇನ್ನು ಶಬ್ದವಾಗಿ ಎಲ್ಲರೂ, ಯಾವ ಗಣನೆಗೂ ಅವರು ಮಾತ್ರ ಕರಗಳ ಮೇಲೆ ಕೆತ್ತಿ ಹೇಳ್ರಿ, ಕೃಪೆಯೇ. ಓ ಥ್ಯಾಂಕ್ ಯು ಜೀಸಸ್. ಯೇಸು ಅಪ್ಪ ನಿನ್ನ ಎಲ್ಲ ಹೇಳ್ರಿ, ಕೃಪೆಯೇ. ಏಸಪ್ಪ ಯೇಸು ಅಪ್ಪ ಎಲ್ಲರೂ ಬಾಯಿ ತೆರೆದು ಹೇಳ್ರಿ, ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಎಸೆಯ ಯೋಗ್ಯನೆಂದು ನನ್ನ ಕರೆದತು ನಿನ್ನ ಕೃಪೆಯಲ್ಲವೇ. ಎಲ್ಲರೂ ಶಬ್ದವಿತ್ತು ಹೇಳೋಣ, ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದತು ನಿನ್ನ ಕೃಪೆಯಲ್ಲಪ್ಪ, ನಿನ್ನ ಕೃಪೆಯಲ್ಲವೇ. ಶಬ್ದವೆತ್ತಿ ಎಲ್ಲರೂ ಮನಸ್ಸಾರೆ, ಗಣನೆಗೆ ಬಾರದ ನಮ್ಮ ಗಣನೆಗೆ ಬಾರದಂತ. ಓ ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಗಣನೆಯ ಮಾಡಿದ್ದು ನಿನ್ ಕೃಪೆ. ಎಷ್ಟು ಜನ ಹಾಗೆ ಹೇಳ್ತೀರಾ? ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು. ಎಲ್ಲರೂ ಬಾಯಿ ತೆರೆದು ಶಬ್ದವಾಗಿ ಹೇಳ್ರಿ, ಎಲ್ಲಾ ನಿನ್ನ ಕೃಪೆ ಕೃಪೆ. ಯೇಸು ಇನ್ನು ಶಬ್ದ ಹೃದಯದ ಅಂತರಾಳದಿಂದ, ಕೃಪೆಯೇ ಓ ಕೃಪೆಯೇ. ಯೇಸು ಅಪ್ಪ ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ಎಲ್ಲ ಹೇಳ್ರಿ, ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ಎಷ್ಟು ಜನ ಹಾಗೆ ಹೇಳ್ತೀರಾ? ಎಲ್ಲ ಶಬ್ದವಾಗಿ, ನಿನ್ನ ಕೃಪೆಯೇ, ನಿನ್ನ ದಯೆಯೇ ನಾ ಈವರೆಗೂ ಬದುಕುವಂತೆ ಮಾಡಿದೆ. ಎಷ್ಟು ಜನ ಹೇಳ್ತೀರಾ ಹಾಗೆ ಶಬ್ದವತಿ ಎಲ್ಲರೂ? ನಿನ್ನ ಕೃಪೆಯೇ,
ನಿನ್ನ ದಯೆ ನಾ ಈವರೆಗೂ ಬದುಕುವಂತೆ ಮಾಡಿದೆ. ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಇನ್ನೊಂದು ಸಾರಿ ಎಲ್ಲ ಹೇಳ್ರಿ, ನಿನ್ನ ಪ್ರೀತಿಯಿಂದಲೇ, ನಿನ್ನ ಪ್ರೀತಿಯಿಂದಲೇ ನಾನು ಉಳಿದಿರುವೆ, ನಿನ್ನ ಕರುಣೆಯಿಂದಲೇ ಈವರೆಗೂ ಬದುಕಿರುವೆ. ಕರಗಳ ಮೇಲೆತ್ತಿ, ನಿನ್ನ ಕೃಪೆಯೇ ನಿನ್ನ ದಯೆ ನಾ ಈವರೆಗೂ ಬದುಕುವಂತೆ ಮಾಡಿದೆ. ಎಲ್ಲರೂ ಶಬ್ದವೆತ್ತಿ, ನಿನ್ನ ಕೃಪೆಯೇ, ನಿನ್ನ ಕೃಪೆಯೇ ನಿನ್ನ ದಯೆ ನಾ ಈವರೆಗೂ ಬದುಕುವಂತೆ ಮಾಡಿದೆ. ನಿನ್ನ ಕೃಪೆಯೇ ನಿನ್ನ ದಯೆ ನಾ ಈವರೆಗೂ ಬದುಕುವಂತೆ ಮಾಡಿದೆ. ಚರ್ಚ್ ಎಲ್ಲರೂ, ನಿನ್ನ ಕೃಪೆಯೇ, ನಿನ್ನ ದಯೆ, ನಿನ್ನ ನಾ ಈವರೆಗೂ ಬದುಕುವಂತೆ ಮಾಡಿದೆ. ಎಷ್ಟು ಜನ ಹೇಳ್ತೀರಿ, ಇವತ್ತು ನಾನು ಬದುಕಿದ್ದೇನೆ, ಉಸಿರಾಡ್ತಿದ್ದೇನೆ, ಬಿದ್ದು ಹೋಗದೆ ಇವತ್ತಿಗೂ ಜೀವಿಸ್ತಿದ್ದೇನೆ, ನಿಂತಿದ್ದೇನೆ ಅಂದ್ರೆ ಅದೆಲ್ಲದಕ್ಕೂ ಯೇಸುವಿನ ಕೃಪೆ ಎಂಬುದಾಗಿ ನಂಬುವರು ಮಾತ್ರ. ಒಂದು ಗಟ್ಟಿಯಾಗಿ ಶಬ್ದವೆತ್ತಿ ಕರಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ನಿನ್ನ ಕೃಪೆಯೇ ನಿನ್ನ ದಯೆ ನಾ ಈವರೆಗೂ ಬದುಕುವಂತೆ ಮಾಡಿದೆ. ನಿನ್ನ ಕೃಪೆ ನಿನ್ನ ದಯೆ ನಾ ಈವರೆಗೂ ಬದುಕುವಂತೆ ಮಾಡಿದೆ. ಎಲ್ಲರೂ ಹೇಳೋಣ, ನಾ ಈವರೆಗೂ ಬದುಕುವಂತೆ ಮಾಡಿದೆ. ಇನ್ನೊಂದು ಸಾರಿ, ನಾ ಈವರೆಗೂ ಬದುಕುವಂತೆ ಮಾಡಿದೆ. ಕಮಾನ್ ಚರ್ಚ್, ಗಟ್ಟಿಯಾಗಿ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಆ ಕೃಪೆಗಾಗಿ, ಆತನ ದಯೆಗೆ, ಆತನ ಕರುಣೆಗಾಗಿ, ಆತ ನನ್ನ ಮೇಲೆ ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ಶಬ್ದವೆತ್ತಿ ಹೇಳೋಣ, ಕರ್ತನೇ ಇವತ್ತು ನಾವು ಬದುಕಿದ್ದೇವೆ ಎಂದರೆ ಅದು ನಿನ್ನ ಕೃಪೆ. ಪ್ರಲಾಪ 3:22 ಹೀಗೆ ಹೇಳ್ತಿದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗದು, ಅದು ಪ್ರತಿದಿನವೂ ನನ್ನ ಮೇಲೆ ನಿನ್ನ ಮೇಲೆ ಹೊಸದಾಗಿ ಒದಗಿ ಬರ್ತದೆ ಎಂಬುದಾಗಿ. ಎಷ್ಟು ಆಮೆನ್ ಹೇಳ್ತೀರಾ? ಆಮೆನ್. ಕೀರ್ತನೆ 117:2 ಹೀಗೆ ಹೇಳ್ತಿದೆ, ಆತನ ಕೃಪೆ ನನ್ನ ಮೇಲೆ ನಿನ್ನ ಮೇಲೆ ಅಪಾರವಾಗಿದೆ ಎಂಬುದಾಗಿ. ಆತನ ಕೃಪೆಗಾಗಿ, ಆತನ ದಯೆಗಾಗಿ ಯಾವಾಗಲೂ ನಾವು ಕೃತಜ್ಞತೆ ಉಳ್ಳವರಾಗ. ಕರಗಳನ್ನು ಮೇಲೆ ಹೇಳೋಣ, ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ, ಗೌರವ, ಆಧಿಪತ್ಯ, ಬಲಗಳು, ಮಾನ, ಪ್ರಭಾವಗಳು ಹಾಲೆಲೂಯ ಸರ್ವಕ್ಕೂ ಒಡೆಯನಾಗಿರುವ, ಸಾರ್ವಭೌಮನಾಗಿರುವ ಯೇಸುವಿಗೆ ಮಾತ್ರ ಸಲ್ಲಲಿ. ಸಭೆಗಳನ್ನ ಗಟ್ಟಿಯಾಗಿ ಆಮೆನ್. ಎಲ್ಲ ಮಹಿಮೆ ಯೇಸುವಿಗೆ, ಎಲ್ಲ ಘನತೆ ಯೇಸುವಿಗೆ. ಆರಾಧನೆಯನ್ನು ಹೊಂದತಕ್ಕವನೇ ನಿನಗೆ ಮಾತ್ರ ಆರಾಧನೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ಪರಲೋಕದ ತಂದೆ. ಆಮೆನ್. ಗಟ್ಟಿಯಾಗಿ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರಗಳನ್ನು ಮಾಡೋಣ. ಥ್ಯಾಂಕ್ ಯು ಜೀಸಸ್.